ಇನ್ನ ಮದುವೆ ಆಗುವ ಬದಲು ಸಾಯೋದೇ ಮೇಲು. ಇವನ ಮರಣಕ್ಕೆ ಗೋಡೆಯ ಕಾರಣವಾಗಿರಲು ನನಗೆ ಶಿಕ್ಷೆ ಪಣೆ ಆಗ್ಬೇಕು. ಹೌದಲ್ಲ, ಗೋಡೆಯ ಮರಣಕ್ಕೆ ಕಾರಣವಾದರೆ ಇವನಿಗೆ ಯಾಕೆ ಶಿಕ್ಷೆ? ಈಗ ಮಾತ್ರ ಬಿಗಿ ಬಂತು. ವ್ಯರ್ಥವಾಗಿ ಒಂದು ಬ್ರಹ್ಮ ಹತ್ಯೆ ಆಗುತ್ತಿತ್ತು. ನಿಜವಾಗಿ ಗೋಡೆಗೆ ಶಿಕ್ಷೆ ಆಗ್ಬೇಕು. ಗೋಡೆಗೆ ಶಿಕ್ಷೆ ಗೋಡೆಗೆ ಶಿಕ್ಷೆ ಇದೇ ಸಮಂಜಸವಾಗಿ ತೋರುವುದು, ಇದೇ ನ್ಯಾಯ. ಹೀಗೆ ಅನ್ಯಾಯ ಮಾಡಬಾರದು. ದೇಹವೇ ಸತ್ತು ಜೀವ ಉಳಿದಿದ್ರೆ ಮಣ್ಣು ದೇಹದ ಕೊಲೆಗಾಗಿ ಮಣ್ಣು ಗೋಡೆಗೆ ಶಿಕ್ಷೆ ಮಾಡಬಹುದಾಗಿತ್ತು. ಆದ್ರೀಗ ದೇಹ ಉಳಿದಿದೆ, ಪ್ರಾಣ ಮಾತ್ರ ಹೋಗಿದೆ. ಆದ ಕಾರಣ ಆ ಪ್ರಾಣಕ್ಕಾಗಿ ಇನ್ನೊಂದು ಪ್ರಾಣ ಹೋಗುವಂತೆ ದಯಾಳುಗಳಾದ ದೊರೆಗಳು ಅಪ್ಪಣೆ ಮಾಡಬೇಕು. ದೊರೆಗಳೇ, ಇದೇ ಸಮಂಜಸವಾಗಿ ತೋರುವುದು, ಇದೇ ನ್ಯಾಯ. ದಿವಾಣರೇ, ಬಹಳ ಹೊತ್ತು ವಿಚಾರ ಮಾಡಿದಂತೆ ಯಾವುದು ನ್ಯಾಯವೋ ಯಾವುದು ಅನ್ಯಾಯವೋ ತಿಳಿಯದಂತಾಗುತ್ತದೆ, ಗೊಂದಲವಾಗುತ್ತದೆ. ಹೇಗಾದರೂ ಒಮ್ಮೆ ನ್ಯಾಯ ತೀರಿಸಿದ ಮೇಲೆ ಅದು ಅನ್ಯಾಯ ಹೇಗಾದೀತು? ಒಂದು ಕ್ಷುಲ್ಲಕವಾದ ಜೀವಕ್ಕಾಗಿ ನಾವು ಇಷ್ಟೊತ್ತು ವಿಚಾರಣೆ ಮಾಡಿ ಕಾಲ ಕಳೆದ್ರೆ ನಮ್ಮ ಉಳಿದ ಪ್ರಜೆಗಳ ಗತಿ ಏನು? ಗೋಡೆ ಅವನ ಕೊಲೆಗೆ ಕಾರಣವಾಗಿರಲು ನಾನೇನ್ ಮಾಡ್ಬೇಕು? ಸಾಯಲು ಸಿದ್ಧರಾಗಬೇಕು. ಅಂಥ ಗೋಡೆಯನ್ನೇಕೆ ಕಟ್ಟಿಸಿದೆ? ಮತ್ತು ಮನೆಯಲ್ಲಿ ದುಡ್ಡನ್ನೇಕೆ ಚೀನನಂತೆ ಕೂಡಿಸಿದ್ದೆ? ನಮ್ಮ ತೊರೆಗಳನ್ನು ನೋಡ್ಬಾರ್ದೆ? ಜನರು ಅವರನ್ನ ಕುಂದುಗಾರರು ಎಂದು ಆಡಿಕೊಳ್ಳಲಿ. ಆದರೆ ಅರಮನೆಗೆ ಕಳವು ಮಾಡಲು ಕಳ್ಳನೊಬ್ಬ ಬಂದ್ರೆ ಅವನಿಗೆ ಏನು ಸಿಗ್ಲಿಕ್ಕಿಲ್ಲ. ಬದಲಾಗಿ ಆತನೇ ಸಿಕ್ಕಿದ್ದು ಭಾಗ್ಯವೆಂದು ಅವನನ್ನೇ ಹಿಡಿದು ಎಲ್ಲಾದ್ರೂ ಅಡವಿಟ್ಟು ದುಡ್ಡು ತಂದು ತುಂದು ಮಾಡುವರು ನಮ್ಮ ದೊರೆಗಳು. ಕೊಟ್ಟದ್ದು ದೊರೆಗೆ, ಬಚ್ಚಿಟ್ಟದ್ದು ಪರರಿಗೆ ಎಂಬುದೇನು ಸುಳ್ಳಲ್ಲ. ಮನೆಯಲ್ಲಿ ದುಡ್ಡಿತ್ತೆಂದು ಈ ಬಡವನಿಗೆ ಅದನ್ನು ಇವ ಮನಸ್ಸಾಗಿರ್ಬೇಕು. ಹೌದು ಮಹಾರಾಯ, ದುಡ್ಡಿಲ್ಲದಿದ್ರೆ ನಾವೇಕೆ ಹೋದೆವು? ನಾನಂತೂ ಹೀಗನ್ನುತ್ತೇನೆ. ಹೇಗೆ ಹೇಗೆ ಯಾರಾದರೂ ಕನ್ನವನ್ನು ಹಾಕಬಂದ್ರೆ ಅವರ ಮೇಲೆ ಈ ಗೋಡೆ ಬಿದ್ದು ಸತ್ತು ಹೋಗಲಿ ಎಂದೇ ನೀನು ಇಂಥ ಏಡಿ ಮಣ್ಣಿನ ಗೋಡೆಯನ್ನು ಕಟ್ಟಿಸಿರುವೆ. ದೊರೆಗಳ ಅಂಬೋಣ ಸರಿಯಾಗಿದೆ. ಏಡಿ ಮಣ್ಣಿನ ಗೋಡೆಯಿಂದ ಕೊಲೆ. ಸಾವು ಎತ್ತ ತಪ್ಪಿಸಿ ಹೋದರೂ ಕುರಳಿಗೆ ಅಪ್ಪಿ ಬರುತ್ತಿದೆಯಲ್ಲ. ಹೀಗೆ ಮಾಡ್ಬೇಕು. ಈ ಬೀಡಾಡಿಯ ಬಿಟ್ಟಿ ರಾಜ್ಯದಲ್ಲಿ ಅಡ್ಡ ದಾರಿ ಹಿಡಿಯದ ಹೊರತು ಬೇರೆ ದಾರಿಯೇ ಇಲ್ಲ. ದಿವಾಣ್ರೆ ಅರ್ಥ ಮಾಡ್ಕೊಳ್ಳಿ. ಏನರ್ಥ? ಅರ್ಥ ಮಾಡ್ಕೊಳ್ಳಿ. ಗುಡ್ಡಿ ಸರ್ಕಾರ ಅರ್ಧ ರಾತ್ರಿ ಕಾರ್ಬಾರ, ಮೇಜಿನ ಕೆಳಗಡೆ ಸ್ವೀಕಾರ, ಇದೋರದೆಲ್ಲ ದರ್ಬಾರ, ಇದೋರದೆಲ್ಲ ದರ್ಬಾರ. ಜೈ ಹೋ ಜೈ ಹೋ ಜೈ ಹೋ. ಗೋಡೆ ಕಟ್ಟಿಸಿದವ ನಾನಾದ್ರೂ ಕಟ್ಟಿದವ ಬೇರೆ. ಆ ಉಪ್ಪರಿಗೆ ಶಿಕ್ಷೆ ಆಗಲೇ